ಈ ಸಂಚಿಕೆಯಲ್ಲಿ ನಾವು ಕಲಿಕೋಪಕರಣ ಬಳಸಿ ಪೂರ್ಣ ಸಂಖ್ಯೆಗಳ ಗುಣಗಳನ್ನು ಪರೀಕ್ಷೆ ಮಾಡೋಣ. ಅದೇ ರೀತಿ ಈ ಸಂಚಿಕೆಯ ಕಲಿಕಾ ಉದ್ದೇಶಗಳು ಚೌಕಳಿ ಬಿಲ್ಲೆ ಬಳಸಿ ಪೂರ್ಣ ಸಂಖ್ಯೆಗಳ ಗುಣಗಳನ್ನು ಪರೀಕ್ಷೆ ಮಾಡುವುದು. ಮೊದಲನೆಯದಾಗಿ ಆವೃತ್ತ ಗುಣ ಸಂಕಲನ ಮತ್ತು ಗುಣಾಕಾರದಲ್ಲಿ, ಹಾಗೆ ಎರಡನೆಯದಾಗಿ ಪರಿವರ್ತನೀಯ ಗುಣ ಸಂಕಲನ ಮತ್ತು ಗುಣಾಕಾರದಲ್ಲಿ, ಮೂರನೆಯದಾಗಿ ಸಹವರ್ತನೀಯ ಗುಣ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಯಲ್ಲಿ. NCERT ಕಲಿಕಾ ಉದ್ದೇಶಗಳು ಹೀಗಿವೆ: ಪೂರ್ಣ ಸಂಖ್ಯೆಗಳಿಗೆ ಸಂಬಂಧಿಸಿದ ಮೂಲ ಕ್ರಿಯೆಗಳನ್ನು ಮಾಡುವುದು. ಈ ಕ್ರಿಯೆಗಳನ್ನು ಮಾಡಲು ನಾವು ಇಲ್ಲಿ ಬಳಸುತ್ತಿರುವ ಕಲಿಕಾ ಸಾಮಗ್ರಿಗಳು ಚೌಕಳಿ ಬಿಲ್ಲೆಗಳು ಹಾಗೂ ಚೌಕಳಿ ಪುಸ್ತಕ. ಸಂಖ್ಯೆಗಳ ಮೇಲಿನ ವಿವಿಧ ಕ್ರಿಯೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಪೂರ್ಣ ಸಂಖ್ಯೆಗಳ ಕೆಲವು ಗುಣಗಳನ್ನು ನಾವು ಗಮನಿಸಬಹುದು. ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಗುಣಗಳು ಸಹಾಯಕವಾಗುತ್ತವೆ, ಅಲ್ಲದೆ ಅವು ಕೆಲವು ಲೆಕ್ಕಾಚಾರಗಳನ್ನು ಅತಿ ಸುಲಭವಾಗಿ ಮಾಡುತ್ತವೆ. ಈ ಗುಣಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಗಣಿತ ಕಲಿಕಾ ಆಂದೋಲನದ 2.0 ಕಲಿಕೋಪಕರಣ ಚೌಕಳಿ ಬಿಲ್ಲೆಗಳು ಅಥವಾ ವೃತ್ತಾಕಾರದ ಬಿಲ್ಲೆಗಳನ್ನು ಉಪಯೋಗಿಸಬಹುದು. ಯಾವುದಾದರೂ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ತೊಡಗಿಸಿಕೊಳ್ಳುವ ಹಂತದಲ್ಲಿ ಶಿಕ್ಷಕರು ಮೂರ್ತ ವಿಧಾನದ ಮೂಲಕ ಗುಣಗಳ ಪರೀಕ್ಷೆಯನ್ನು ಮಾಡಬಹುದು. ಈ ಹಂತದಲ್ಲಿ ಕಲಿಕೋಪಕರಣಗಳಾದ ಚೌಕಳಿ ಬಿಲ್ಲೆಗಳು ಅಥವಾ ವೃತ್ತಾಕಾರದ ಬಿಲ್ಲೆಗಳನ್ನು ಉಪಯೋಗಿಸಿ ಹೇಗೆ ಗುಣಗಳನ್ನು ಪರೀಕ್ಷೆ ಮಾಡುವುದು ಎಂಬುದನ್ನು ಈಗ ತಿಳಿಯೋಣ. ಮೊದಲಿಗೆ ಸಂಕಲನದ ಆವೃತ್ತ ಗುಣವನ್ನು ತಿಳಿಯೋಣ. ಉದಾಹರಣೆಗೆ 2 + 3 ಅಂದರೆ 2 ಸೇರಿಸು 3. ಈಗ 2 ಚೌಕಳಿ ಬಿಲ್ಲೆಗಳಿಗೆ 3 ಚೌಕಳಿ ಬಿಲ್ಲೆಗಳನ್ನು ಸೇರಿಸೋಣ. 1 2 3. 2 ಚೌಕಳಿ ಬಿಲ್ಲೆಗಳಿಗೆ 3 ಚೌಕಳಿ ಬಿಲ್ಲೆಗಳನ್ನು ಸೇರಿಸಿದಾಗ ಒಟ್ಟು ನಮಗೆ 1 2 3 4 5 ಬಿಲ್ಲೆಗಳು ದೊರೆತವು. ಹಾಗಾದರೆ 2 + 3 ಉತ್ತರ 5 ಆಗಿದೆ. ಇದನ್ನು ನಾವು ಪ್ರತಿನಿಧಿಸುವ ಹಂತದಲ್ಲಿ ನೋಡಿದಾಗ, ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಗಮನಿಸಿದಾಗ 2 + 3 2 ಬಿಲ್ಲೆಗಳು ಅಥವಾ 2 ಚೌಕಗಳನ್ನು ಭರ್ತಿ ಮಾಡಿದ್ದೇನೆ. ಅದೇ ರೀತಿ ಮತ್ತೆ 3 ಚೌಕಗಳನ್ನು ಭರ್ತಿ ಮಾಡಿದ್ದೇನೆ. ಈ 2 ಚೌಕಗಳನ್ನು ನಾವು ಕೂಡಿಸಿದಾಗ ಒಟ್ಟು ನಮಗೆ 1 2 3 4 5 ಈ ರೀತಿಯಾಗಿ 5 ದೊರೆಯುತ್ತದೆ. ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿಯೂ ಕೂಡ ನಮ್ಮ ಉತ್ತರ 5 ಆಗಿದೆ. ಇದನ್ನೇ ನಾವು ಅಮೂರ್ತ ಹಂತದಲ್ಲಿ ನೋಡಿದಾಗ, ಅಂದರೆ 2 + 3 = 5 ಆಗುತ್ತದೆ. ಉತ್ತರವು 5 ಆಗಿದೆ. ಈ ರೀತಿ 3 ವಿಧಾನದಲ್ಲಿಯೂ ಕೂಡ ಉತ್ತರ 5 ಆಗಿದೆ. ಅಂದರೆ 2 ಪೂರ್ಣ ಸಂಖ್ಯೆಗಳನ್ನು ಕೂಡಿದಾಗ ದೊರೆಯುವ ಉತ್ತರವೂ ಕೂಡ ಏನಾಗಿದೆ, ನಮಗೆ ಪೂರ್ಣ ಸಂಖ್ಯೆಯೇ ಆಗಿದೆ. ಆದ್ದರಿಂದ ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವನ್ನು ಹೊಂದಿವೆ ಎಂದು ಹೇಳಬಹುದು. ಸ್ನೇಹಿತರೆ, ಈಗ ನಾವು ಗುಣಾಕಾರದಲ್ಲಿ ಪೂರ್ಣ ಸಂಖ್ಯೆಗಳು ಆವೃತ ಗುಣವನ್ನು ಹೊಂದಿದೆಯೇ ಎಂಬುದಾಗಿ ನೋಡೋಣ. ಅದಕ್ಕಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಉದಾಹರಣೆ 2 × 3 ಅಂದರೆ ಚೌಕಳಿ ಬಿಲ್ಲೆಯನ್ನು ಉಪಯೋಗಿಸಿ ಇದನ್ನು ಮಾಡಿದಾಗ 2 ಚೌಕಳಿ ಬಿಲ್ಲೆಗಳನ್ನು 3 ಬಾರಿ ತೆಗೆದುಕೊಳ್ಳಬೇಕು. 1 ಬಾರಿ, 2 ಬಾರಿ, ಹಾಗೆಯೇ 3 ಬಾರಿ. 2 ಚೌಕಳಿ ಬಿಲ್ಲೆಗಳನ್ನು ನಾವು 3 ಬಾರಿ ತೆಗೆದುಕೊಂಡಾಗ ಉತ್ತರವು ನಮಗೆ ಒಟ್ಟು 1 2 3 4 5 6 ದೊರೆಯಿತು. ಇದು ಮೂರ್ತ ರೂಪದಲ್ಲಿ. ಇದನ್ನು ನಾವು ಈಗ ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಹೇಗೆ ಮಾಡುವುದೆಂದು ನೋಡೋಣ. ನೋಡಿ, ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ 2 ಚೌಕಳಿ ಬಿಲ್ಲೆಗಳನ್ನು ನಾನು 3 ಬಾರಿ ಜೋಡಿಸಿದ್ದೇನೆ. 1 ಬಾರಿ, 2 ಬಾರಿ, 3 ಬಾರಿ. ಒಟ್ಟು ಎಷ್ಟು ಬಾರಿ ಇದೆ?
3 ಬಾರಿ. ಒಟ್ಟು ಎಷ್ಟು ಬಿಲ್ಲೆಗಳಾಗಿದೆ? 1 2 3 4 5 6. ಒಟ್ಟು 6 ಬಿಲ್ಲೆಗಳಿದೆ. ಇದನ್ನೇ ನಾವು ಅಮೂರ್ತ ರೂಪದಲ್ಲಿ ನೋಡಿದಾಗ 2 ಗುಣಿಸು 3 2 ಮೂರ್ಲಿ 6. ಈ ರೀತಿಯಾಗಿ ನಮಗೆ 3 ವಿಧಾನದಲ್ಲಿಯೂ ಮೂರ್ತ, ಪ್ರಾತಿನಿಧ್ಯಾತ್ಮಕ, ಅಮೂರ್ತ 3 ವಿಧಾನದಲ್ಲಿಯೂ ಉತ್ತರ 6 ಆಗಿದೆ. ಅಂದರೆ 2 ಪೂರ್ಣ ಸಂಖ್ಯೆಗಳನ್ನು ಗುಣಿಸಿದಾಗ ಉತ್ತರವೂ ಕೂಡ ಏನಾಗಿದೆ? ಪೂರ್ಣ ಸಂಖ್ಯೆಯೇ ಆಗಿದೆ. ಆದ್ದರಿಂದ ಪೂರ್ಣ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತವಾಗಿದೆ ಎಂದು ಹೇಳಬಹುದು. ಈಗ ನಾವು ನೋಡಿದಂತೆ ಪೂರ್ಣ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದಲ್ಲಿ ಆವೃತತೆಯನ್ನು ಹೊಂದಿದೆ. ಆದರೆ ವ್ಯವಕಲನ ಮತ್ತು ಭಾಗಾಕಾರದಲ್ಲಿ ಆವೃತವಾಗಿಲ್ಲ ಎಂದು ಈ ಹಿಂದೆಯೇ ನಾವು ತಿಳಿದುಕೊಂಡಿದ್ದೇವೆ. ಈಗ ನಾವು ಪೂರ್ಣ ಸಂಖ್ಯೆಗಳ ಪರಿವರ್ತನೆಯ ಗುಣವನ್ನು ನೋಡೋಣ. ಪೂರ್ಣ ಸಂಖ್ಯೆಗಳಲ್ಲಿ ಯಾವುದೇ 2 ಸಂಖ್ಯೆಗಳನ್ನು ಕೂಡಿದಾಗಲೂ ಪೂರ್ಣ ಸಂಖ್ಯೆಯೇ ಬರುತ್ತದೆ ಎಂಬುದನ್ನು ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಈ ಸಂಖ್ಯೆಗಳ ಕೂಡಿಸುವ ಕ್ರಮವನ್ನು ಬದಲಾಯಿಸಿದಾಗ ಏನಾಗಬಹುದು ಎಂಬುದನ್ನು ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆ 2 ಕೂಡಿಸು 3. ಹಾಗೆಯೇ ಮತ್ತೊಂದು ಉದಾಹರಣೆ 3 ಕೂಡಿಸು 2. ಅಂದರೆ ಇದರ ಕ್ರಮಗಳನ್ನು ನಾನಿಲ್ಲಿ ಬದಲಿಸಿದ್ದೇನೆ. ಮೊದಲನೇ ಕ್ರಮವನ್ನು ಮಾಡಿ ನೋಡೋಣ. 2 ಚೌಕಳಿ ಬಿಲ್ಲೆಗಳಿಗೆ ನಾನು 3 ಚೌಕಳಿ ಬಿಲ್ಲೆಗಳನ್ನು ಸೇರಿಸುತ್ತಿದ್ದೇನೆ. 1 2 3. ಒಟ್ಟು ನಮಗೆ 1 2 3 4 5 5 ಚೌಕಳಿ ಬಿಲ್ಲೆಗಳು ದೊರೆತವು. ಈಗ ಇದರ ಕ್ರಮವನ್ನು ಬದಲಿಸೋಣ. ಮೊದಲು ನಾನು 3 ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. 1 2 3. ಇದಕ್ಕೆ ನಾನು 2 ಚೌಕಳಿ ಬಿಲ್ಲೆಗಳನ್ನು ಸೇರಿಸುತ್ತಿದ್ದೇನೆ. 1 2. ಈಗ ಒಟ್ಟು ಎಣಿಸೋಣ. 1 2 3 4 5. ಈ ಬಾರಿಯೂ ಕೂಡ ಉತ್ತರ ನನಗೆ ಏನು ದೊರೆಯಿತು? 5. ಹಾಗಾದರೆ 2 ಪೂರ್ಣ ಸಂಖ್ಯೆಗಳನ್ನು ಕೂಡುವಾಗ ಅದರ ಕ್ರಮವನ್ನು ಬದಲಿಸಿದರೂ ಕೂಡ ನಮಗೆ ಉತ್ತರ ಒಂದೇ ಆಗಿದೆ ಎಂಬುದು ಈ ಒಂದು ಮೂರ್ತ ರೂಪದಲ್ಲಿ ನಮಗೆ ದೊರೆಯಿತು. ಇದನ್ನು ನಾನು ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ನೋಡೋಣ. ಸ್ನೇಹಿತರೆ, ಪ್ರಾತಿನಿಧ್ಯಾತ್ಮಕ ಹಂತದಲ್ಲೂ ಕೂಡ 2 ಕೂಡಿಸು 3 ಅಂದರೆ 2 ಚೌಕಗಳನ್ನು ನಾನು ಬಣ್ಣ ತುಂಬಿದ್ದೇನೆ. ಅದೇ ರೀತಿ 3 ಚೌಕಗಳನ್ನು ಬಣ್ಣ ತುಂಬಿದ್ದೇನೆ. ಈಗ ಈ 2 ಚೌಕಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ಒಟ್ಟು 5 ಚೌಕಗಳು ದೊರೆತವು. ಅದೇ ರೀತಿಯಾಗಿ ಮತ್ತೆ ಇದರ ಕ್ರಮವನ್ನು ಬದಲಿಸಿದ್ದೇನೆ. 3 ಕೂಡಿಸು 2. ಮೊದಲಿಗೆ ನಾನು 3 ಚೌಕಗಳನ್ನು ಗುರುತು ಮಾಡಿಕೊಂಡಿದ್ದೇನೆ. ನಂತರ 2 ಚೌಕಗಳನ್ನು ಗುರುತು ಮಾಡಿಕೊಂಡಿದ್ದೇನೆ. ಈ 2 ಚೌಕಗಳನ್ನು ಕೂಡಿದಾಗ ನಮಗೆ ಒಟ್ಟು 5 ಚೌಕಗಳು ದೊರೆತವು. ಅಂದರೆ ಇದರ ಉತ್ತರ ಕೂಡ 5 ಆಗಿದೆ. ಇಲ್ಲಿಯೂ ಕೂಡ ನಾವು ಕ್ರಮ ಬದಲಿಸಿದಾಗ ಉತ್ತರದಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಲ್ಲ. ಇದೇ ರೀತಿಯಾಗಿ ನಾವು ಇದನ್ನು ಅಮೂರ್ತ ರೂಪದಲ್ಲಿ ನೋಡಿದಾಗ, ಸ್ನೇಹಿತರೆ, ಅಮೂರ್ತ ರೂಪದಲ್ಲಿ ನೋಡಿ 2 ಕೂಡಿಸು 3 ಅದು 3 ಕೂಡಿಸು 2ಕ್ಕೆ ಸಮವಾಗಿದೆಯೇ? ಹೌದು. 2 ಕೂಡಿಸು 3 5. ಈ ಕಡೆ 3 ಕೂಡಿಸು 2 ಕೂಡ 5 ಆಗಿದೆ. 2 ಉತ್ತರಗಳು ಕೂಡ ಸಮನಾಗಿದೆ. ಈ ರೀತಿಯಾಗಿ ನಾವು ಮೂರ್ತ, ಪ್ರಾತಿನಿಧ್ಯಾತ್ಮಕ ಮತ್ತು ಅಮೂರ್ತ 3 ವಿಧಾನದಲ್ಲಿಯೂ ಕೂಡ 2 ಬದಿಗಳು ಸಮವಾಗಿದೆ. ಅಂದರೆ 2 ಪೂರ್ಣ ಸಂಖ್ಯೆಗಳನ್ನು ಅದರ ಕ್ರಮ ಬದಲು ಮಾಡಿ ಕೂಡಿದಾಗಲೂ ಕೂಡ ಉತ್ತರ ಒಂದೇ. ನಾವು ಪೂರ್ಣ ಸಂಖ್ಯೆಗಳು ಪರಿವರ್ತನೀಯತೆಯನ್ನು ಸಂಕಲನದಲ್ಲಿ ಹೊಂದಿವೆ ಎಂಬುದಾಗಿ ತಿಳಿಯಬಹುದು. ಇದೇ ರೀತಿಯಾಗಿ ನಾವು 2 ಪೂರ್ಣ ಸಂಖ್ಯೆಗಳ ನಡುವೆ ಗುಣಾಕಾರವು ಕೂಡ ಪರಿವರ್ತನೀಯತೆಯನ್ನು ಹೊಂದಿದೆಯೇ ಎಂಬುದಾಗಿ ತಿಳಿಯೋಣ. ಮೊದಲಿಗೆ ಒಂದು ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆ
2 × 3 ಅದರ ಕ್ರಮವನ್ನು ಕೂಡ ಬದಲಿಸೋಣ. 3 × 2 ಈ ಎರಡೂ ಸಂದರ್ಭಗಳಲ್ಲಿಯೂ ಉತ್ತರ ಒಂದೇ ಆಗಿದೆ ಎಂಬುದನ್ನು ನೋಡೋಣ. 2 × 3 ಎಂದರೆ 2 ಬಿಲ್ಲೆಗಳನ್ನು 3 ಬಾರಿ ಜೋಡಿಸುವುದು. 1 2 ಈ ರೀತಿಯಾಗಿ 2 ಬಿಲ್ಲೆಗಳನ್ನು 3 ಬಾರಿ ಜೋಡಿಸೋಣ. 1 ಬಾರಿ, 2 ಬಾರಿ, 3 ಬಾರಿ. ಈ ರೀತಿ 3 ಬಾರಿ ಜೋಡಿಸಿದಾಗ ನಮಗೆ ದೊರೆತ ಉತ್ತರವು 1 2 3 4 5 6 6 ಆಗಿದೆ. ಈಗ ಇದರ ಕ್ರಮವನ್ನು ಬದಲಿಸಿ ಗುಣಿಸಿದಾಗ, ಅಂದರೆ 3 ಬಿಲ್ಲೆಗಳನ್ನು 2 ಬಾರಿ ಜೋಡಿಸುವುದು. 1 2 3 3 ಬಿಲ್ಲೆಗಳು. ಇದೇ ರೀತಿ ಇನ್ನೊಂದು ಬಾರಿ ಜೋಡಿಸೋಣ. 1 2 3 3 ಬಿಲ್ಲೆಗಳನ್ನು 2 ಬಾರಿ ಜೋಡಿಸಿದಾಗ ಇಲ್ಲಿ ಉತ್ತರವನ್ನು ಗಮನಿಸೋಣ. 1 2 3 4 5 6 ಉತ್ತರ 6 ಆಗಿದೆ. ಹೀಗೆ ನಾವು 2 ಪೂರ್ಣ ಸಂಖ್ಯೆಗಳನ್ನು ಕ್ರಮ ಬದಲಿಸಿ ಗುಣಿಸಿದಾಗಲೂ ಕೂಡ ಉತ್ತರವು ಒಂದೇ ಆಗಿದೆ ಎಂಬುದನ್ನು ಮೂರ್ತ ರೂಪದಲ್ಲಿ ತಿಳಿದುಕೊಂಡೆವು. ಈಗ ಇದನ್ನು ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ನೋಡೋಣ. ಸ್ನೇಹಿತರೆ, ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ 2 × 3 ಅಂದರೆ 2 ಚೌಕಗಳನ್ನು 3 ಬಾರಿ ಪುನರಾವರ್ತಿಸಿರುವುದು. 1 ಬಾರಿ, 2 ಬಾರಿ, 3 ಬಾರಿ. ಈಗ ನಮಗೆ ದೊರೆತ ಚೌಕಗಳು 1 2 3 4 5 6 6 ಆಗಿದೆ. ಇದರ ಕ್ರಮವನ್ನು ಬದಲಿಸಿದಾಗ, ಅಂದರೆ 3 × 2 ಮಾಡಿದಾಗ, ಅಂದರೆ 3 ಚೌಕಗಳನ್ನು ನಾನು ಬಣ್ಣ ಹಚ್ಚಿದ್ದೇನೆ. ಅದೇ ರೀತಿ 2 ಬಾರಿ ತೆಗೆದುಕೊಂಡಿದ್ದೇನೆ. 1 ಬಾರಿ, 2 ಬಾರಿ. ಹಾಗಾದರೆ 3 ಚೌಕಗಳನ್ನು 2 ಬಾರಿ ತೆಗೆದುಕೊಂಡಾಗಲೂ ಕೂಡ ಉತ್ತರವು ನಮಗೆ 1 2 3 4 5 6 6 ಆಗಿದೆ. ಕ್ರಮ ಬದಲಿಸಿದಾಗ ಪೂರ್ಣ ಸಂಖ್ಯೆಗಳಲ್ಲಿ ಗುಣಾಕಾರವೂ ಕೂಡ ಒಂದೇ ಉತ್ತರವನ್ನು ದೊರೆಯುತ್ತಿದೆ ಎಂದು ನಾವು ನೋಡಿದೆವು. ಇದನ್ನು ನಾನು ಅಮೂರ್ತ ವಿಧಾನದಲ್ಲಿ ನೋಡಿದಾಗ, ಸ್ನೇಹಿತರೆ, 2 × 3 = 3 × 2 ಆಗುತ್ತದೆಯೇ ನೋಡೋಣ. 2 3 6, ಹಾಗೆ 3 2 6, ಅಂದರೆ 2 ಬಾರಿಯೂ ಕೂಡ ಉತ್ತರ ಏನಾಗಿದೆ? 6 ಆಗಿದೆ. ಈ ರೀತಿಯಾಗಿ ನಾವು ಮೂರ್ತ, ಪ್ರಾತಿನಿಧ್ಯಾತ್ಮಕ ಮತ್ತು ಅಮೂರ್ತ ರೂಪ 3 ವಿಧಾನದಲ್ಲಿಯೂ ಉತ್ತರ ಒಂದೇ ಆಗಿದೆ. ಅಂದರೆ 2 ಪೂರ್ಣ ಸಂಖ್ಯೆಗಳನ್ನು ಕ್ರಮಬದ್ಧತೆಯಿಂದ ಅದರ ಕ್ರಮವನ್ನು ಬದಲಿಸಿ ನಾವು ಗುಣಿಸಿದಾಗಲೂ ಕೂಡ ಉತ್ತರವು ಒಂದೇ ಆಗಿದೆ. ಪೂರ್ಣ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದಲ್ಲಿ ಪರಿವರ್ತನೀಯತೆಯನ್ನು ಹೊಂದಿವೆ ಎಂದು ನಾವು ಈಗ ತಿಳಿದುಕೊಂಡೆವು. ಇದೇ ರೀತಿಯಾಗಿ ಉದಾಹರಣೆಗಳನ್ನು ನೀಡಿ ಮಕ್ಕಳಿಗೆ ಪೂರ್ಣ ಸಂಖ್ಯೆಗಳಲ್ಲಿ ಪರಿವರ್ತನೀಯತೆಯು ಭಾಗಾಕಾರ ಮತ್ತು ವ್ಯವಕಲನದಲ್ಲಿ ಆಗುತ್ತದೆ ಎಂಬುದನ್ನು ಪ್ರಯತ್ನ ಮಾಡಲು ಹೇಳಿ. ಸ್ನೇಹಿತರೆ, ಸಂಕಲನ ಹಾಗೂ ಗುಣಾಕಾರದಲ್ಲಿ ಸಹವರ್ತನೀಯ ಗುಣಗಳನ್ನು ತಿಳಿಯೋಣ. ಈಗ ಮೊದಲಿಗೆ ಸಂಕಲನದ ಸಹವರ್ತನೀಯ ಗುಣ. ಇದನ್ನು ತಿಳಿಯಲು ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಉದಾಹರಣೆ, ಮೊದಲನೇ ಭಾಗವನ್ನು ತೆಗೆದುಕೊಳ್ಳೋಣ. ಇಲ್ಲಿ 3 ಮತ್ತು 4ರ ಮೊತ್ತಕ್ಕೆ 2ಅನ್ನು ಸೇರಿಸುವುದು ಎಂದರೆ, ಮೊದಲು ನಾವು 3 ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಳ್ಳಬೇಕು. 1 2 3. ಇದಕ್ಕೆ ನಾವು 4 ಚೌಕಳಿ ಬಿಲ್ಲೆಗಳನ್ನು ಸೇರಿಸುತ್ತೇವೆ. 1 2 3 4. ಈಗ ಈ 2ರ ಮೊತ್ತ 1 2 3 4 5 6 7 ಆಗಿದೆ. ಈ ಮೊತ್ತಕ್ಕೆ ನಾವು 2 ಮತ್ತೆ ಚೌಕಳಿ ಬಿಲ್ಲೆಗಳನ್ನು ಸೇರಿಸುತ್ತಿದ್ದೇವೆ. 1 2. ಈಗ ನಮಗೆ ಬಂದಿರುವ ಒಟ್ಟು ಮೊತ್ತವು 1 2 3 4 5 6 7 8 9 ಆಗಿದೆ. ಅಂದರೆ
3 ಮತ್ತು 4ರ ಮೊತ್ತಕ್ಕೆ 2 ಸೇರಿಸಿದಾಗ ದೊರೆತ ಉತ್ತರವು ನಮಗೆ 9 ಆಗಿದೆ. ಈಗ ಬಲಬದಿಯಲ್ಲಿರತಕ್ಕಂಥ ಲೆಕ್ಕವನ್ನು ಮಾಡೋಣ. ಇಲ್ಲಿ ಏನಾಗಿದೆ ಅಂದರೆ 2 ಮತ್ತು 3ರ ಮೊತ್ತಕ್ಕೆ 4 ಸೇರಿಸಿದೆ. ಹಾಗಾದರೆ ಮೊದಲು ನಾವು 2 ಮತ್ತು 3ರ ಮೊತ್ತವನ್ನು ನೋಡೋಣ. ಮೊದಲು 2 ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇದಕ್ಕೆ ನಾನು 3 ಚೌಕಳಿ ಬಿಲ್ಲೆಗಳನ್ನು ಸೇರಿಸುತ್ತಿದ್ದೇನೆ. 1 2 3. ಈಗ ಈ 2ರ ಮೊತ್ತ 1 2 3 4 5 ಆಗಿದೆ. ಇದಕ್ಕೆ ನಾನು ಮತ್ತೆ 4 ಚೌಕಳಿ ಬಿಲ್ಲೆಗಳನ್ನು ಸೇರಿಸುತ್ತಿದ್ದೇನೆ. 1 2 3 4. ಈಗ ಒಟ್ಟು ಎಷ್ಟಾಗಿದೆ? 1 2 3 4 5 6 7 8 9. ಇದರ ಉತ್ತರವು ಕೂಡ ಏನಾಗಿದೆ? ನಮಗೆ 9 ಬಂದಿದೆ. ಹಾಗಾದರೆ ನಾವು ಇಲ್ಲಿ ಎಡಬದಿ ಹಾಗೂ ಬಲಬದಿ ಅಂದರೆ ಎರಡೂ ಕೂಡ ಏನಾಗಿದೆ? ಸಮವೆಂದು ತೋರಿಸಬಹುದು. ಎರಡೂ ಸಂದರ್ಭಗಳಲ್ಲಿಯೂ ಉತ್ತರವು 9 ಆಗಿದೆ. ಇದನ್ನೇ ನಾವು ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಹೇಗೆ ತೋರಿಸಬಹುದು ಎಂದು ನೋಡೋಣ. ನೋಡಿ ಸ್ನೇಹಿತರೆ, ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಮೊದಲು 3 ಮತ್ತು 4 ಕೂಡಿಸಿ ಅದಕ್ಕೆ 2 ಕೂಡಿಸುತ್ತಿದ್ದೇನೆ. ಇಲ್ಲಿ 2 ಚೌಕಳಿಯನ್ನು ನಾನು ಭರ್ತಿ ಮಾಡಿದ್ದೇನೆ. ಅದೇ ರೀತಿ 3 ಚೌಕಳಿಗಳು ಹಾಗೂ ಇಲ್ಲಿ 4 ಚೌಕಳಿಗಳನ್ನು ಭರ್ತಿ ಮಾಡಿದ್ದೇನೆ. ಇದರಲ್ಲಿ ಮೊದಲು ನಾನು 3 ಮತ್ತು 4 ಚೌಕಳಿಯನ್ನು ಸೇರಿಸುತ್ತಿದ್ದೇನೆ. ಇವುಗಳ ಮೊತ್ತ ಏನಾಗಿದೆ? 1 2 3 4 5 6 7 ಆಗಿದೆ. ಈ ಮೊತ್ತವನ್ನು 2ಕ್ಕೆ ನಾನು ಸೇರಿಸುತ್ತಿದ್ದೇನೆ. ಒಟ್ಟು ಈಗ ನಮಗೆ 1 2 3 4 5 6 7 8 9 9 ಚೌಕಳಿಗಳು ದೊರೆತವು. ಹಾಗಾದರೆ 2 ಕೂಡಿಸು 3 ಕೂಡಿಸು 4ರ ಮೊತ್ತ 9 ಆಗಿದೆ. ಇದೇ ರೀತಿಯಾಗಿ ಮೊದಲು ನಾನು 2 ಮತ್ತು 3 ಕೂಡಿಸಿ ಅದರ ಮೊತ್ತವನ್ನು 4ಕ್ಕೆ ಸೇರಿಸುತ್ತಿದ್ದೇನೆ. ಈಗ ನೋಡೋಣ, ಇಲ್ಲಿ 2 ಚೌಕಳಿಗಳಿದೆ. ಅದನ್ನು ನಾನು 3 ಚೌಕಳಿಗಳಿಗೆ ಸೇರಿಸುತ್ತಿದ್ದೇನೆ. ಇವೆರಡರ ಮೊತ್ತ ಏನಾಗಿದೆ ಎಂದರೆ 1 2 3 4 5 ಆಗಿದೆ. ಈ ಮೊತ್ತವನ್ನು ನಾನು 4 ಚೌಕಳಿಗಳಿಗೆ ಸೇರಿಸುತ್ತಿದ್ದೇನೆ. 1 2 3 4. ಇವೆರಡರ ಒಟ್ಟು ಮೊತ್ತವು 1 2 3 4 5 6 7 8 9 ಆಗಿದೆ. ಹಾಗಾದರೆ ಬಲಭಾಗದ ಉತ್ತರವು ಕೂಡ ನಮಗೆ 9 ಆಯಿತು. ಅಂದರೆ ಎರಡೂ ಬದಿಯಲ್ಲೂ ಕೂಡ ನಮಗೆ ದೊರೆತ ಉತ್ತರವು 9 ಆಗಿದೆ ಎಂದು ಪ್ರಾತಿನಿಧ್ಯಾತ್ಮಕ ಹಂತದ ಮೂಲಕವೂ ನಾವು ನೋಡಿದೆವು. ಅಮೂರ್ತ ರೂಪದಲ್ಲಿ ಇದೇ ಒಂದು ಉದಾಹರಣೆಯನ್ನು ನೋಡೋಣ. ಮೊದಲಿಗೆ 2 ಕೂಡಿಸು 3 ಕೂಡಿಸು 4. ಇದು 2 ಕೂಡಿಸು 3 ಕೂಡಿಸು 4ಕ್ಕೆ ಸಮವೆಂದು ನಾವು ಅಮೂರ್ತ ರೂಪದಲ್ಲೂ ಕೂಡ ನೋಡೋಣ. ಮೊದಲು ನಾನು ಇಲ್ಲಿ 2 ಹಾಗೆ ಇಟ್ಟುಕೊಳ್ಳುತ್ತಿದ್ದೇನೆ. 3 ಮತ್ತು 4ರ ಮೊತ್ತವನ್ನು ಕಂಡುಹಿಡಿಯುತ್ತಿದ್ದೇನೆ. 3 ಮತ್ತು 4ರ ಮೊತ್ತ 7 ಆಗಿದೆ. ನಂತರ ಈ 2ರ ಮೊತ್ತವನ್ನು ಮಾಡಿದಾಗ 2 ಮತ್ತು 7ರ ಮೊತ್ತ 9 ದೊರೆಯುತ್ತದೆ. ಎಡಬದಿಯಲ್ಲಿ ನಮಗೆ 9 ದೊರೆತಿದೆ. ಈಗ ಬಲಬದಿಯ ಕ್ರಿಯೆಯನ್ನು ಮಾಡೋಣ. ಮೊದಲು ಇಲ್ಲಿ ನಾವು 2 ಮತ್ತು 3 ಕೂಡುತ್ತಿದ್ದೇನೆ. 2 ಮತ್ತು 3ರ ಸಂಕಲನ 5 ಆಗಿದೆ. ಹಾಗೆಯೇ ನಮಗೆ 4 ಉಳಿದಿದೆ. ಇವೆರಡರ ಮೊತ್ತವನ್ನು ಮಾಡೋಣ. 5 ಮತ್ತು 4ರ ಮೊತ್ತ 9 ಆಗುತ್ತದೆ. ಈ ರೀತಿಯಾಗಿ ನಮಗೆ ಎರಡೂ ಬದಿಯಲ್ಲೂ ಕೂಡ ಒಂದೇ ಉತ್ತರ ದೊರೆತಿದೆ. ಇದು ಅಮೂರ್ತ ರೂಪದಲ್ಲಿ. ಹಾಗಾದರೆ ನಾವು ಮೂರ್ತ ರೂಪ, ಪ್ರಾತಿನಿಧ್ಯಾತ್ಮಕ ಹಂತ ಹಾಗೂ ಅಮೂರ್ತ ರೂಪ 3 ಹಂತದಲ್ಲಿಯೂ ಕೂಡ ಒಂದೇ ಉತ್ತರವನ್ನು ಪಡೆದಿದ್ದೇವೆ. ಆದ್ದರಿಂದ ಸಂಕಲನವು ಸಹವರ್ತನೀಯತೆಯನ್ನು ಹೊಂದಿದೆ ಎಂದು ನಾವು ಹೇಳಬಹುದು. ಸ್ನೇಹಿತರೆ, ಈಗ ನಾವು ಪೂರ್ಣ ಸಂಖ್ಯೆಗಳ ಗುಣಾಕಾರದ ಸಹವರ್ತನೀಯ ಗುಣವನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಮೊದಲು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಉದಾಹರಣೆ 2 ಗುಣಿಸು 3 ಗುಣಿಸು 4 ಅಂದರೆ 3 ಮತ್ತು 4ರ ಗುಣಲಬ್ಧವನ್ನು 2ಕ್ಕೆ ಗುಣಿಸು ಎಂದು ಅರ್ಥ. ಅದೇ ರೀತಿ ಇದರಲ್ಲಿ ಬಲಬದಿಯ ಕ್ರಿಯೆ
2 ಗುಣಿಸು 3 ಗುಣಿಸು 4, ಅಂದರೆ 2 ಮತ್ತು 3ರ ಗುಣಲಬ್ಧವನ್ನು 4ರಿಂದ ಗುಣಿಸುವುದು ಎಂದರ್ಥ. ಈಗ ಮೊದಲು ನಾವು ಎಡಬದಿಯ ಕ್ರಿಯೆಯನ್ನು ಮಾಡೋಣ. ಮೊದಲು ನಾನು 3 ಚೌಕಳಿ ಬಿಲ್ಲೆಗಳನ್ನು 4 ಬಾರಿ ಇಡುವುದು. 3 ಗುಣಿಸು 4 ಎಂದರೆ 3ಅನ್ನು 4 ಬಾರಿ. ಪ್ರತಿ ಬಾರಿಯೂ ನಾನು 3 ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡು ಅದನ್ನು 4 ಬಾರಿ ಪುನರಾವರ್ತಿಸುತ್ತೇನೆ. 1 2 3, 1 ಬಾರಿ, 1 2 3, 2 ಬಾರಿ, 1 2 3, 3 ಬಾರಿ, 1 2 3, 4 ಬಾರಿ. ಈ ರೀತಿಯಾಗಿ ನಾನು 3ಅನ್ನು 4 ಬಾರಿ ಜೋಡಿಸಿದ್ದೇನೆ. ಇದರ ಗುಣಲಬ್ಧ 2 ಬಾರಿ ಅಂತ ಇದೆ. ಅಂದರೆ ಇದೇ ರೀತಿಯಾಗಿ ಮತ್ತೊಂದು ಬಾರಿ ನಾನು ಜೋಡಿಸಬೇಕು. ಅಂದರೆ 3 ಮತ್ತು 4ರ ಗುಣಲಬ್ಧವನ್ನು ಮತ್ತೊಮ್ಮೆ ನಾನು ಜೋಡಿಸಬೇಕು. 1 2 3, 1 ಬಾರಿ, 1 2 3, 2 ಬಾರಿ, 1 2 3, 3 ಬಾರಿ, 1 2 3, 4 ಬಾರಿ. ಈಗ ಇವುಗಳ ಗುಣಲಬ್ಧವು ಏನಾಗಿದೆ? 1 2 3 4, 5 6 7 8, 9 10 11 12, 13 14 15 16, 17 18 19 20, 21 22 23 24. ಅಂದರೆ 2 ಗುಣಿಸು 3 ಗುಣಿಸು 4ರ ಗುಣಲಬ್ಧವು 24 ಆಗಿದೆ. ಇದೇ ರೀತಿಯಾಗಿ ನಾನು ಬಲಬದಿಯ ಕ್ರಿಯೆಯನ್ನು ಮಾಡುತ್ತೇನೆ. ಬಲಬದಿಯ ಕ್ರಿಯೆ ಏನಿದೆ? 2 ಗುಣಿಸು 3, ಅಂದರೆ 2ಅನ್ನು 3 ಬಾರಿ ಗುಣಿಸಬೇಕು. ಅದನ್ನು ಆ ಗುಣಲಬ್ಧವನ್ನು 4 ಬಾರಿ ಗುಣಿಸಬೇಕು. ಈಗ ಮೊದಲು ನಾನು 2ಅನ್ನು 3 ಬಾರಿ ಗುಣಿಸುತ್ತಿದ್ದೇನೆ. 1 2, 2ಅನ್ನು 3 ಬಾರಿ ಜೋಡಿಸಬೇಕು. 1 ಬಾರಿ, 2 ಬಾರಿ, 3 ಬಾರಿ. ಈ ರೀತಿಯಾಗಿ ನಾನೀಗ ನಂತರ 4 ಬಾರಿ ಇದೇ ರೀತಿಯ ಗುಣಾಕಾರವನ್ನು ನಾನು ಜೋಡಿಸಬೇಕಾಗುತ್ತದೆ. 2 × 3 ಈ ಗುಣಲಬ್ಧವನ್ನು 4 ಬಾರಿ ನಾನು ಮಾಡಬೇಕಾಗುತ್ತದೆ. ಈಗಾಗಲೇ 1 ಬಾರಿ ಆಗಿದೆ. ಇದೇ ರೀತಿ 1 2 1 2 1 2, ಅಂದರೆ 2ಅನ್ನು ಮತ್ತೆ 3 ಬಾರಿ ಗುಣಿಸಿದ್ದೇನೆ. 1 2 1 2 1 2. ಈಗ 3 ಬಾರಿ ಆಯಿತು. 2 × 3 3 ಬಾರಿ ಆಗಿದೆ. 1 ಬಾರಿ, 2 ಬಾರಿ, 3 ಬಾರಿ. ನಮಗೆ ಇನ್ನೂ 1 ಬಾರಿ ಬೇಕಾಗಿದೆ. ಆದ್ದರಿಂದ ಮತ್ತೊಮ್ಮೆ ಜೋಡಿಸುತ್ತಿದ್ದೇನೆ. 1 ಬಾರಿ, 2 3. ಅಂದರೆ 2 ಮತ್ತು 3ರ ಗುಣಲಬ್ಧವನ್ನು 4 ಬಾರಿ ಜೋಡಿಸಿದ್ದೇನೆ. 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ. ಪ್ರತಿ ಬಾರಿಯಲ್ಲೂ ಕೂಡ ನಮಗೆ 6 ಬಿಲ್ಲೆಗಳಿದೆ. ಈ ರೀತಿಯಾಗಿ ಒಟ್ಟು 4 ಬಾರಿ ಎಂದರೆ 24 ಬಿಲ್ಲೆಗಳು ಇದೆ. ನಮಗೆ ಈ ಕ್ರಿಯೆ ಮಾಡಿದಾಗಲೂ ಕೂಡ ದೊರೆತಂತಹ ಉತ್ತರ ಏನಾಗಿದೆ? 24 ಆಗಿದೆ. ಆದ್ದರಿಂದ ಎರಡೂ ಬದಿಯಲ್ಲೂ, ಎಡಬದಿ ಹಾಗೂ ಬಲಬದಿಯಲ್ಲಿಯೂ ಉತ್ತರ ಒಂದೇ ಬಂದಿರುವುದರಿಂದ ಈ ಎರಡೂ ಬದಿಗಳು ಕೂಡ ಸಮನಾಗಿದೆ ಎಂದು ನಾವು ಹೇಳಬಹುದು. ಇದು ಮೂರ್ತ ರೂಪದಲ್ಲಿ. ಇದನ್ನೇ ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಹೇಗೆ ಮಾಡುವುದು ಎಂದು ನೋಡೋಣ. ಸ್ನೇಹಿತರೆ, ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ 2 × 3 × 4 ಅಂದರೆ 3 ಮತ್ತು 4ರ ಗುಣಲಬ್ಧವನ್ನು 2 ಬಾರಿ ತೆಗೆದುಕೊಳ್ಳುವುದು ಎಂದು ಅರ್ಥ. ಮೊದಲು ನಾನು 3 ಬಿಲ್ಲೆಗಳನ್ನು ಅಥವಾ 3 ಚೌಕಳಿ ಹಾಳೆಗಳನ್ನು ಭರ್ತಿ ಮಾಡಿದ್ದೇನೆ. ಈ ಚೌಕಳಿಗಳನ್ನು 4 ಬಾರಿ ತೆಗೆದುಕೊಂಡಿದ್ದೇನೆ. 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ. ಈ ರೀತಿಯ 3 × 4ಅನ್ನು ಒಟ್ಟು 2 ಬಾರಿ ತೆಗೆದುಕೊಂಡಿದ್ದೇನೆ. ಹಾಗಾದರೆ ಇದರ ಉತ್ತರ ಏನಾಗುತ್ತದೆ? ಒಟ್ಟು ಎಷ್ಟು ಚೌಕಗಳನ್ನು ನಾನು ಭರ್ತಿ ಮಾಡಿದ್ದೇನೆ?
1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಒಟ್ಟು 3 × 4 ಗುಣಲಬ್ಧವನ್ನು 2 ಬಾರಿ ಗುಣಿಸಿದಾಗ ದೊರೆತ ಉತ್ತರವು ನಮಗೆ 24 ಆಗಿದೆ. ಇದೇ ಕ್ರಿಯೆಯನ್ನು ಬಲಬದಿಯ ಕ್ರಿಯೆಯನ್ನು ಅಂದರೆ 2 × 3 × 4 ಅಂದರೆ 2 ಮತ್ತು 3ರ ಗುಣಲಬ್ಧವನ್ನು 4 ಬಾರಿ ಗುಣಿಸುವುದು. ನೋಡೋಣ. ಒಟ್ಟಿಗೆ ನಾನು 2 ಚೌಕಗಳನ್ನು ಭರ್ತಿ ಮಾಡಿದ್ದೇನೆ. ಈ ರೀತಿಯಾಗಿ 3 ಬಾರಿ ಜೋಡಿಸಿದ್ದೇನೆ. 1 ಬಾರಿ 2 ಬಾರಿ 3 ಬಾರಿ. ಇದು 2 × 3. ಇಂತಹದ್ದನ್ನು 4 ಬಾರಿ ತೆಗೆದುಕೊಂಡಿದ್ದೇನೆ. 1 ಬಾರಿ 2 ಬಾರಿ 3 ಬಾರಿ 4 ಬಾರಿ. ಈಗ ಈ ಎಲ್ಲ ಒಟ್ಟು ಬಿಲ್ಲೆಗಳನ್ನು ಎಣಿಸೋಣ. ಒಟ್ಟು ಚೌಕಳಿಗಳನ್ನು ಎಣಿಸೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಈ ಬಾರಿಯೂ ಕೂಡ ನಮಗೆ ಉತ್ತರ 24 ದೊರೆತಿದೆ. ಅಂದರೆ ಎರಡೂ ಬದಿಯಲ್ಲೂ ಕೂಡ ಕ್ರಿಯೆಯನ್ನು ಮಾಡಿದಾಗ ನಮಗೆ 24 ಉತ್ತರ ದೊರೆಯಿತು. ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿಯೂ ಕೂಡ ಉತ್ತರ ಒಂದೇ ಆಗಿದೆ. ಇದನ್ನು ನಾವು ಈಗ ಅಮೂರ್ತ ರೂಪದಲ್ಲಿ ನೋಡೋಣ. ಸ್ನೇಹಿತರೆ, ಅಮೂರ್ತ ರೂಪದಲ್ಲಿ 2 × 3 × 4 ಹಾಗೆಯೇ ಬಲಬದಿಯಲ್ಲಿ 2 × 3 × 4 ಈ ಎರಡರ ಮೌಲ್ಯವು ಉತ್ತರವು ಒಂದೇ ಆಗಿದೆಯೇ ಎಂದು ನೋಡೋಣ. ಮೊದಲು ನಾನು 2ಅನ್ನು ಹಾಗೆ ಇಟ್ಟುಕೊಂಡು 3 ಮತ್ತು 4ರ ಗುಣಲಬ್ಧವನ್ನು ಕಂಡುಹಿಡಿಯುತ್ತಿದ್ದೇನೆ. 3 4 12. ನಂತರ ಈ ಎರಡರ ಗುಣಲಬ್ಧವನ್ನು ಮಾಡೋಣ. 12 × 2 ಅಥವಾ 2 × 12. 12 24. ಉತ್ತರ 24 ದೊರೆತಿದೆ. ಈಗ ಬಲಬದಿಯ ಕ್ರಿಯೆಯನ್ನು ಮಾಡೋಣ. 2 × 3 2 3 6 ಆಗುತ್ತದೆ. ಹಾಗೆ ಗುಣಿಸು 4 ಹಾಗೆಯೇ ಇದೆ. ಈಗ ಇವೆರಡರ ಗುಣಲಬ್ಧವು ಏನಾಗುತ್ತದೆ ಅಂದರೆ 6 4 24. ಹಾಗಾದರೆ ನಮಗೆ ಎರಡೂ ಬದಿಯಲ್ಲೂ ಕೂಡ ಒಂದೇ ಉತ್ತರ ದೊರೆತಿದೆ. ಇದರಿಂದ ನಾವು ಎರಡೂ ಬದಿಯೂ ಕೂಡ ಸಮನಾಗಿದೆ ಎಂದು ಹೇಳಬಹುದು. ಈ ರೀತಿಯಾಗಿ ನಾವು ಮೂರ್ತ ರೂಪ, ಪ್ರಾತಿನಿಧ್ಯಾತ್ಮಕ ರೂಪ ಹಾಗೂ ಅಮೂರ್ತ ರೂಪ ಮೂರೂ ರೂಪಗಳಲ್ಲೂ ಕೂಡ ಒಂದೇ ಉತ್ತರವನ್ನು ನಾವು ನೋಡಿದ್ದೇವೆ. ಆದ್ದರಿಂದ ನಾವು ಏನು ಹೇಳಬಹುದು ಎಂದರೆ ಪೂರ್ಣ ಸಂಖ್ಯೆಗಳು ಗುಣಾಕಾರದಲ್ಲಿ ಸಹವರ್ತನೀಯತೆಯನ್ನು ಹೊಂದಿವೆ ಎಂದು ಹೇಳಬಹುದು. ಸ್ನೇಹಿತರೆ, ನಾವು ಈಗಾಗಲೇ ತಿಳಿದಿರುವಂತೆ ಎರಡು ಸಂಖ್ಯೆಗಳ ವ್ಯವಕಲನ ಹಾಗೂ ಭಾಗಾಕಾರವು ಆವೃತವೂ ಆಗಿಲ್ಲ ಹಾಗೂ ಪರಿವರ್ತನೀಯವೂ ಆಗಿಲ್ಲ. ಇದೇ ರೀತಿಯಾಗಿ ಸಹವರ್ತನೀಯವೂ ಕೂಡ ಭಾಗಾಕಾರ ಮತ್ತು ವ್ಯವಕಲನದಲ್ಲಿ ಸಹವರ್ತನೀಯವಾಗಿರುವುದಿಲ್ಲ ಎಂದು ತಿಳಿಯುತ್ತೇವೆ. ಅಂದರೆ ಪೂರ್ಣ ಸಂಖ್ಯೆಗಳಲ್ಲಿ ಸಹವರ್ತನೀಯ ನಿಯಮ ಭಾಗಾಕಾರ ಮತ್ತು ವ್ಯವಕಲನವನ್ನು ಪಾಲಿಸುವುದಿಲ್ಲ ಎಂದು ಈ ರೀತಿಯಾಗಿ ತಿಳಿಯಬಹುದು.